ಹಲೋ ಗೈಸ್, ನಾನು ಫರ್ಹಾನ್, ನಿಮ್ಮ ವೆಹಿಕಲ್ ಡಯಾಗ್ನಾಸ್ಟಿಕ್ ಟೆಕ್ನಿಷಿಯನ್, ಕಾರ್ಡಿಯಾಲಜಿಸ್ಟ್ ಇಂದ. ಇವತ್ತು E20 ಫ್ಯೂಲ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಸೊ ಇಲ್ಲಿ E20 ಫ್ಯೂಲ್ ಅಂದ್ರೆ ಏನು, ಇದು ಹೇಗೆ ನಮ್ಮ ವೆಹಿಕಲ್ಸ್ಗೆ ಎಫೆಕ್ಟ್ ಆಗುತ್ತೆ, ಆಮೇಲೆ ಇದ್ರದ್ದು ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಆಮೇಲೆ ಇದರ ಸೊಲ್ಯೂಷನ್ ಏನು ಅಂತ ಒಂದು ವಿಡಿಯೋ ಆಗಿದೆ. ಇಂಟರ್ನೆಟ್ ಅಲ್ಲಿ ಸುಮಾರು ವಿಡಿಯೋಸ್ ಇದೆ. ಅದರಲ್ಲಿ ಅಂದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾಡಬೇಕು, ಸೊಲ್ಯೂಷನ್ ಏನು ಅಂತ ಒಂದು ಕಡೆ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಟ್ರೈ ಮಾಡೋಣ E20 ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಆಗತ್ತೆ ಇವಾಗ. ಸೊ E20 ಫ್ಯೂಲ್ ಅಂದ್ರೆ ಏನು? E20 ಅಂದ್ರೆ 20% ಎಥನಾಲ್, 80% ಪೆಟ್ರೋಲ್ ಮಿಕ್ಸ್ ಆಗಿ ಒಂದು ಫ್ಯೂಲ್ ಹೊಸದಾಗಿ ಇವಾಗ ಗವರ್ಮೆಂಟ್ ಇಂದ ಬರ್ತಿದೆ. ಅದರ ಹೆಸರು E20. ನಮ್ಮ ಹಳೆ ಗಾಡಿಗಳು BS4 ಇಂದ ಹಳೆ ಗಾಡಿಗಳು E20 ಫ್ಯೂಲ್ಗೆ ಕಂಪ್ಲೈಂಟ್ ಇಲ್ಲ. ಕಂಪ್ಲೈಂಟ್ ಅಂದ್ರೆ ಏನು? ಕಂಪ್ಲೈಂಟ್ ಅಂದ್ರೆ ನಮ್ಮ ಹಳೆ ಗಾಡಿಗಳಲ್ಲಿ ಇರುವ ಫ್ಯೂಲ್ ಸಿಸ್ಟಮ್ ಆಗಲಿ, ಕಂಬರ್ಷನ್ ಆಗಲಿ, E20 ಫ್ಯೂಲ್ಗೆ ಕಂಪ್ಯಾಟಿಬಿಲಿಟಿ ಇಲ್ಲ. ಅದು ಹೇಗೆ ನಾವು ಇಲ್ಲಿ ನೋಡೋಣ. ಸೊ ಇದರ ಮುಂಚೆ ನಮಗೆ ಒಂದು ಬೇಸಿಕ್ ಕೆಮಿಸ್ಟ್ರಿ ಒಂದು ಅರ್ಥ ಮಾಡ್ಕೊಬೇಕು. ಏನಂದ್ರೆ ಕಂಬರ್ಷನ್ ಆಗೋದು ಹೇಗೆ, ಕನ್ವರ್ಟಿಂಗ್ ಕೆಮಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ಇವಾಗ ಕೆಮಿಕಲ್ ಎನರ್ಜಿ ಏನು? ಫ್ಯೂಲ್ ಮತ್ತೆ ಆಕ್ಸಿಜನ್. ಅದನ್ನ ಇಗ್ನೈಟ್ ಮಾಡಿದ್ರೆ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಆಮೇಲೆ ಕಂಬರ್ಷನ್ ಆಗಿ ನಿಮಗೆ ಕ್ರ್ಯಾಂಕ್ ಅವಾಗ್ಲೇನೆ ತಗೊಳ್ಳೋದು. ಸೊ ಈ ಕೆಮಿಕಲ್ ಟರ್ನ್ಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ ಮಾಡುವಾಗ ನಮ್ಮ ಹಳೆ ಗಾಡಿಗಳು ಎಥನಾಲ್ಗೆ ಕಂಪ್ಯಾಟಿಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಎಥನಾಲ್ ನಮ್ಮ ಫ್ಯೂಲಲ್ಲಿ ಜಾಸ್ತಿ ಆ್ಯಡ್ ಆಗಿದೆ. ಅದರಿಂದ ಏನಾಗುತ್ತೆ, ನಮ್ಮ ಹಳೆ ಫ್ಯೂಲ್ ಸಿಸ್ಟಮ್ಗೆ ಈ E20 ಫ್ಯೂಲು ಫಾಲ್ಟಿ ಫ್ಯೂಲ್. ಫಾಲ್ಟಿ ಫ್ಯೂಲ್ ಅಂದ್ರೆ ಏನು? ನಮ್ಮ ಫ್ಯೂಲ್ ಸಿಸ್ಟಮ್ಗೆ ಈ ಫ್ಯೂಲ್ ಹಾಕಿದ್ರೆ ಇದು ವರ್ಕ್ ಆಗಲ್ಲ. ವರ್ಕ್ ಆಗತ್ತೆ ಅಂದ್ರೆ ಹೇಗಾಗ್ಬೇಕು ಆ ತರ ಆಗಲ್ಲ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ವಾಟ್ ಈಸ್ ದಿ ಎಫೆಕ್ಟ್ ಆಫ್ E20 ಫ್ಯೂಲ್? ಫಸ್ಟ್ ಎಫೆಕ್ಟ್ ಈಸ್ ಆನ್ ದ ಫ್ಯೂಲ್ ಸಿಸ್ಟಮ್. ಫ್ಯೂಲ್ ಸಿಸ್ಟಮ್ ಅಲ್ಲಿ ಎಫೆಕ್ಟ್ ಆಗುತ್ತೆ. ಏನ್ ಎಫೆಕ್ಟ್ ಆಗುತ್ತೆ ಫ್ಯೂಲ್ ಸಿಸ್ಟಮ್ ಅಲ್ಲಿ ಅಂದ್ರೆ, ರಸ್ಟ್ ಇನ್ ಮೆಟಲ್ ಕಾಂಪೋನೆಂಟ್ಸ್, ಡ್ಯಾಮೇಜ್ ಪ್ಲಾಸ್ಟಿಕ್ ಅಂಡ್ ರಬ್ಬರ್ ಕಾಂಪೋನೆಂಟ್ಸ್. ಅಂದ್ರೆ ಏನರ್ಥ? ರಸ್ಟ್ ಇನ್ ಮೆಟಲ್ ಕಾಂಪೋನೆಂಟ್ಸ್ ಅಂದ್ರೆ ಏನು? ಫ್ಯೂಲ್ ಟ್ಯಾಂಕ್ ಅಲ್ಲಿ ರೆಸ್ಟ್ ಇರುತ್ತೆ, ಫ್ಯೂಲ್ ಪೈಪ್ಸ್ ಪ್ಲಾಸ್ಟಿಕ್ ಅಥವಾ ಮೆಟಲ್ದು ಇರುತ್ತೆ, ಅದರಲ್ಲಿ ರೆಸ್ಟ್, ಇಂಜೆಕ್ಟರ್ಸ್ ಪ್ಲಾಸ್ಟಿಕ್ ಬರುತ್ತೆ. ಅದಾದ್ಮೇಲೆ ಫ್ಯೂಲ್ ಪಂಪ್ ಅಂಡ್ ಮೋಟರ್, ಇದರಲ್ಲಿ ಪ್ಲಾಸ್ಟಿಕ್ ಮತ್ತೆ ರಬ್ಬರ್ ಕಾಂಪೋನೆಂಟ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಫ್ಯೂಲ್ ಸಿಸ್ಟಮ್ ಕಾಂಪೋನೆಂಟ್ಸ್ಗೆ E20 ಎಫೆಕ್ಟ್ ಮಾಡಬಹುದು. ಅದರ ಕಾರಣ ಏನಂದ್ರೆ ಮಾಯಿಶ್ಚರ್. ಎಥನಾಲ್ ಅಟ್ರಾಕ್ಟ್ಸ್ ಮಾಯಿಶ್ಚರ್. ಈ ಸಿಸ್ಟಮ್ ಅಲ್ಲಿ ಏನಾದ್ರೂ ನೀರ್ ಇದ್ರೆ, ಫ್ಯೂಲ್ ಟ್ಯಾಂಕ್ ಅಲ್ಲಿ ನೀರಿರೋದು ತುಂಬಾ ಕಾಮನ್ ವಿಷಯ. ಅದು ಟೂ ವೀಲರ್ಸ್ ಅಲ್ಲಾಗ್ಲಿ, ಕಾರಲ್ಲಾಗ್ಲಿ ವೆರಿ ಕಾಮನ್. ಫ್ಯೂಲ್ ಟ್ಯಾಂಕ್ ಅಲ್ಲಿ ನೀರು ಹೋಗೋದು. ಫ್ಯೂಲ್ ಟ್ಯಾಂಕ್ ಅಲ್ಲಿ ನೀರು ಹೋದ್ರೆ ಪಂಪ್ ಮತ್ತೆ ಮೋಟರ್ ಅಲ್ಲಿ ಹೋಗುತ್ತೆ, ಅದರಿಂದ ಪೈಪ್ ಹೋಗುತ್ತೆ, ಅದರಿಂದ ಇಂಜೆಕ್ಟರ್ ಹೋಗುತ್ತೆ. ಸೊ E20 ಫ್ಯೂಲು ಮೆಟಲ್ ಮತ್ತೆ ಪ್ಲಾಸ್ಟಿಕ್ ಅಂಡ್ ರಬ್ಬರ್ ಕಾಂಪೋನೆಂಟ್ಸ್ಗೆ ಕಂಪ್ಯಾಟಿಬಿಲಿಟಿ ಇಲ್ಲ, ಕಂಪ್ಲೈಂಟ್ ಇಲ್ಲ. ಅದಕ್ಕೆ ಈ ಸಿಸ್ಟಮ್ ಅಲ್ಲಿ ನಮಗೆ ಪ್ರಾಬ್ಲಮ್ಸ್ ಬರಕ್ ಚಾನ್ಸಸ್ ಜಾಸ್ತಿ ಇದೆ. ಅದಾದ್ಮೇಲೆ ಏನ್ ಪ್ರಾಬ್ಲಮ್? ಕಂಬಷನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಕಂಬಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೆ? ಲೋ ಪರ್ಫಾರ್ಮೆನ್ಸ್, ಲೋ ಮೈಲೇಜ್. ಪರ್ಫಾರ್ಮೆನ್ಸ್ ಲೋ ಇರುತ್ತೆ, ಮೈಲೇಜು ಲೋ ಇರುತ್ತೆ. ಸೊ ಏನಕ್ಕೆ ಪರ್ಫಾರ್ಮೆನ್ಸ್ ಲೋ, ಮೈಲೇಜ್ ಲೋ ಅಂದ್ರೆ, ಫ್ಯೂಲ್ ಕರೆಕ್ಟ್ ಆಗಿ ಬರ್ನ್ ಆಗಲ್ಲ. 80% ಪೆಟ್ರೋಲ್, 20% ಎಥನಾಲ್. ಅದರಲ್ಲಿ ಬರ್ನ್ ಆಗೋದು 80% ಪೆಟ್ರೋಲ್ ಮಾತ್ರ. ಅದರಲ್ಲೂ ಸ್ವಲ್ಪ ಈ ಕಡೆ ಆ ಕಡೆ ಹೋಗುತ್ತೆ. ಸೊ ಅನ್ಬರ್ನ್ಡ್ ಫ್ಯೂಲ್ ಈಸ್ ಈಕ್ವಲ್ ಟು ಲೋ ಪರ್ಫಾರ್ಮೆನ್ಸ್. ಆಮೇಲೆ ಇಂಪ್ರಾಪರ್ ಕಂಬಷನ್. ಇಂಪ್ರಾಪರ್ ಕಂಬಷನ್ ಅದೇ ಹೇಳಿದ್ನಲ್ಲ, ಫ್ಯೂಲ್ ಅನ್ಬರ್ನ್ಡ್ ಆಗಿದ್ರೆ ಕಂಬಷನ್ ಪ್ರಾಪರ್ ಆಗಲ್ಲ, ಅದಕ್ಕೋಸ್ಕರ ಪವರ್ ಲೆಸ್ ಆಗತ್ತೆ. ಸೊ ದಿಸ್ ಇಸ್ ಆಲ್ ಕೆಮಿಸ್ಟ್ರಿ. ಎಥನಾಲ್ ಒಂದು ಕೆಮಿಕಲ್ ಪೆಟ್ರೋಲ್ ಜೊತೆ ಆಡ್ ಆಗ್ತಿದೆ. ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಗೋದು ಅಂದ್ರೆ, ಎಲ್ಲಾ ಕೆಮಿಕಲ್ ಪ್ರಾಬ್ಲಮ್ಸೇ ಆಗೋದು. ಎಥನಾಲ್ ಹೋಗಿ ಕೊರೋಷನ್ ಕ್ರಿಯೇಟ್ ಮಾಡುತ್ತೆ. ಕೊರೋಷನ್ ಆಲ್ಸೋ ಪ್ರಾಸೆಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಮತ್ತೆ ಪ್ಲಾಸ್ಟಿಕ್ ಕಂಪೋನೆಂಟ್ಸ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಅದು ಕೆಮಿಕಲ್ ರಿಯಾಕ್ಷನ್. ರಬ್ಬರ್ ಕಾಂಪೋನೆಂಟ್ಸ್, ಅದು ಕೆಮಿಕಲ್ ರಿಯಾಕ್ಷನ್.
ಸೊ ನಾವು ಬೇಸಿಕ್ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಂಡ್ರೆ E20 ಎಥನಾಲ್ ನಮ್ಮ ಕಂಬರ್ಷನ್ ಚೇಂಬರ್ ಒಳಗೆ ಏನ್ ಮಾಡಬಹುದು ಅಂತ ಅರ್ಥ ಆಗತ್ತೆ. ಓಕೆನಾ? ಸೊ ಇದೆಲ್ಲ ಎಫೆಕ್ಟ್ ಆಗೋದು ಯಾವ್ದ್ರಲ್ಲಿ? ಎಲ್ಲ ಗಾಡಿಯಲ್ಲಿ ಆಗತ್ತಾ? ಆಗಲ್ಲ. BS6 ಗಾಡಿಗಳು ಇವಾಗ ಬರ್ತಿರೋದು ಕಳೆದ ಸುಮಾರು ವರ್ಷದಿಂದ ಬರ್ತಿರೋ ಗಾಡಿಗಳಿಗೆ ಆಲ್ರೆಡಿ ಅವರು E20 ಕಂಪ್ಲೇಂಟ್ ಆಗಿದೆ. ಓಲ್ಡ್ ವೆಹಿಕಲ್ಸ್ ವಿಚ್ ಆರ್ ನಾಟ್ ಮೇಂಟೈನ್ಡ್ ವೆಲ್, ಓಲ್ಡ್ ಕಾರ್ಸ್, ಲೋ ಮೇಂಟೈನ್ ಕಾರ್ಸ್. ಸೊ ಈ ಕಾರ್ಸ್ಗೆ E20 ಪೆಟ್ರೋಲ್ ಈಸ್ ಲೈಕ್ ಅ ಪಾಯ್ಸನ್. 30,000 40,000 ಕಿಲೋಮೀಟರ್ಸ್ ಅಲ್ಲಿ ಫಿನಿಶ್. ಸೊ ಹೆಂಗೆ ಅದಾಗದಂದ್ರೆ ಕಾರ್ಬನ್ ಇನ್ ಫ್ಯೂಲ್ ಸಿಸ್ಟಮ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕೆಮಿಸ್ಟ್ರಿ ಒನ್ಸ್ ಅಗೇನ್. ಕಾರ್ಬನ್ ಟ್ರಾಪ್ಸ್ ಮಾಯಿಶ್ಚರ್. ಓಕೆ, ಸೊ ಕಾರ್ಬನ್ ಮಾಯಿಶ್ಚರ್ ಅನ್ನ ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ, ಕಂಬರ್ಷನ್ಗೆ ಜಾಗ ಕೊಡಲ್ಲ. ಫಸ್ಟೇ 80% ಪೆಟ್ರೋಲ್ ಹೋಗ್ತಿದೆ, 20% ಎಥನಾಲ್ ತಿರ್ಗಾ ಮಾಯಿಶ್ಚರ್ ಕ್ಯಾಪ್ಚರ್ ಮಾಡುತ್ತೆ. ಸೊ ಕಾರ್ಬನ್ ಫಾರ್ಮ್ ಆಗೋದು ಫ್ಯೂಲ್ ಸಿಸ್ಟಮ್ ಅಲ್ಲಿ ವೆರಿ ಕಾಮನ್ ಇಶ್ಯೂ ಆಗಿರುತ್ತೆ ಇವಾಗಿಂದ. ಓಕೆ, ಸೊ ಕಾರ್ಬನ್ ಫಾರ್ಮ್ ಎಲ್ಲಾಗತ್ತೆ? ಫಸ್ಟ್ ಥ್ರಾಟಲ್ ಬಾಡಿಯಲ್ಲಿ ಫಾರ್ಮ್ ಆಗುತ್ತೆ. ಥ್ರಾಟಲ್ ಬಾಡಿ, ಹೈ ಪ್ರೆಷರ್ ಪಂಪ್, O2 ಸೆನ್ಸರ್, MAP ಸೆನ್ಸರ್, ರಬ್ಬರ್ ಪೈಪ್ಸ್. ಸೊ ಇಷ್ಟು ಕಾಂಪೊನೆಂಟ್ಸ್ ಅಲ್ಲಿ ಕಾರ್ಬನ್ ಫಾರ್ಮ್ ಆದ್ರೆ ಫ್ಯೂಲ್ ಪಾಸ್ ಆಗದ್ ಕಮ್ಮಿ ಆಗತ್ತೆ, ಕಂಬಷನ್ ಆಗದ್ ಕಮ್ಮಿ ಆಗತ್ತೆ. ನ್ಯಾಚುರಲಿ ನಿಮಗೆ ಮೈಲೇಜ್ ಮತ್ತೆ ಪರ್ಫಾರ್ಮೆನ್ಸ್ ಇಶ್ಯೂ ಬರುತ್ತೆ. ಓಕೆ, ಇದೆಲ್ಲ ಇಶ್ಯೂಸ್ ಆಯ್ತು. E20 ಫ್ಯೂಲ್ ಇಂದ ಇಷ್ಟೆಲ್ಲ ಇಶ್ಯೂಸ್ ಇದೆ. ಇದರಲ್ಲಿ ರಸ್ಟ್ ಆಗೋದು ಸ್ವಲ್ಪ ಕಡಿಮೆ, ಲೇಟ್ ಆಗತ್ತೆ, ಜಲ್ದಿ ಏನಾಗಲ್ಲ. ಆದ್ರೆ ಕಂಬರ್ಷನ್ ಆಗೋದು ಅಂದ್ರೆ ಲೋ ಪರ್ಫಾರ್ಮೆನ್ಸ್ ಮತ್ತೆ ಲೋ ಮೈಲೇಜ್ ಬರೋದು ತುಂಬಾ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ ಅದು. ಸೊ ಇವತ್ತೇ ಒಂದು ಕಸ್ಟಮರ್ ನನ್ಗೆ ಹೇಳ್ತಿದ್ರು, ಅವರು ಸ್ವಿಫ್ಟ್ ಕಾರಲ್ಲಿ ಮೈಲೇಜ್ ಸ್ವಲ್ಪ ಕಮ್ಮಿ ಬರ್ತಿದೆ ಅಂತ. ದಿಸ್ ಇಸ್ ದ ರೀಸನ್. ಓಕೆ, ಸೊ ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇದು ಅಷ್ಟೊಂದು ದೊಡ್ಡ ಏನ್ ಪ್ರಾಬ್ಲಮ್ ಇಲ್ಲ. ಬೇರೆಯವರು ಯೂಟ್ಯೂಬ್ ಅಲ್ಲಿ ತೋರಿಸ್ತವ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತವ್ರೆ, ಏನೋ ದೊಡ್ಡದಾಗಿ ಏನೋ ಎಕ್ಸ್ಪ್ಲೋಸಿವ್ ಆಗ್ಬಿಡ್ತು ಅದೆಂತ ಅಂತ. ಅಷ್ಟೇನ್ ದೊಡ್ಡ ಪ್ರಾಬ್ಲಮ್ ಇಲ್ಲ. ಇದನ್ನ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಫ್ಯೂಚರ್ ಅಲ್ಲಿ ಸೊಲ್ಯೂಷನ್ಸ್ ಬರ್ತದೆ. ಸೊ ಇದೆರಡರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಕಾರ್ ಓಡಿಸ್ಕೊಂಡು ಹೋಗ್ಬೋದು ಆರಾಮಾಗಿ. ಸೊ ಮೇಂಟೆನೆನ್ಸ್ ಅಲ್ಲಿ ಏನೇನ್ ಬರ್ತಿದೆ ನೋಡೋಣ. ಸೊ ನಾವು ಫ್ಯೂಲ್ ಸಿಸ್ಟಮ್ ಮತ್ತೆ ಕಂಬರ್ಷನ್ ಬಗ್ಗೆ ಮಾತಾಡಿದ್ವಿ, ಎಫೆಕ್ಟ್ಸ್. ಸೊ ಮೇಂಟೆನೆನ್ಸ್ ಅದೇ ತರ ಮಾತಾಡೋಣ, ಫ್ಯೂಲ್ ಸಿಸ್ಟಮ್ ಮತ್ತೆ ಇಂಜಿನ್. ಫ್ಯೂಲ್ ಸಿಸ್ಟಮ್ ಅಲ್ಲಿ ಏನೇನ್ ನಾವು ಮೇಂಟೆನೆನ್ಸ್ ಮಾಡಬೇಕು ಅಂದ್ರೆ, ನಿಮ್ಮ ಹತ್ರ ಹಳೆ ಗಾಡಿ ಇದ್ರೆ, ಇಲ್ಲಾಂದ್ರೆ ನೀವು ಯೂಸ್ ಗಾಡಿ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದೀರಾ ಆದ್ರೆ ಮಾಡ್ತಿದ್ದೀರಾ ಅಂದ್ರೆ, ಕ್ಲೀನ್ ಟ್ಯಾಂಕ್ ಅಂಡ್ ಫ್ಯೂಲ್ ಪಂಪ್ ಅಂಡ್ ಮೋಟರ್. ಸೊ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಒಳಗೆ ಫ್ಯೂಲ್ ಮೋಟರ್ ಒಳಗೆ ಫ್ಯೂಲ್ ಪಂಪ್, ಇದೆಲ್ಲ ಕ್ಲೀನ್ ಮಾಡೋದು. ಏನಕ್ಕೆ ಕ್ಲೀನ್ ಮಾಡ್ಬೇಕಂದ್ರೆ ರಸ್ಟ್ ಇರಬಾರ್ದು ಅಂತ. ಏನಾಗತ್ತೆ, ನೀವು ಗಾಡಿ ಓಡಿಸ್ಕೊಂಡು ಹೋಗ್ತೀರಾ ಎಲ್ಲಾದ್ರೂ ದೂರ, ದಾರಿಯಲ್ಲಿ ನಿಮ್ಗೆ ಗಾಡಿ ನಿಂತ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಅದಕ್ಕೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೋ ರಸ್ಟ್ ಇನ್ ಫ್ಯೂಲ್ ಪೈಪ್ಸ್ ಎಲ್ಲ ಒಂದ್ಸತಿ ಚೆಕ್ ಮಾಡ್ಕೊಬೇಕು, ರಸ್ಟ್ ಏನಾದ್ರೂ ಇದೆಯಾ ಅಂತ. ಇಂಜೆಕ್ಟರ್ಸ್ ನ ಸರ್ವಿಸ್ ಮಾಡಿಸ್ಕೊಬೇಕು. ಇಂಜೆಕ್ಟರ್ಸ್ ಬರೋದು ವೆರಿ ಡೆಲಿಕೇಟ್ ಕಾಂಪೋನೆಂಟು, ಆದ್ರೆ ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ ಅದು. ಅದನ್ನ ಸರ್ವಿಸ್ ಮಾಡಿಸ್ಕೊಬೇಕು. ಫ್ಯೂಲ್ ಅಡಿಟಿವ್ಸ್ ನ ಯೂಸ್ ಮಾಡ್ಕೊಬೇಕು. ಫ್ಯೂಲ್ ಅಡಿಟಿವ್ಸ್ ಏನು, ವಾಟ್ ಆರ್ ದಿ ಕಂಪನೀಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯೂಲ್ ಅಡಿಟಿವ್ಸ್, ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಆನ್ಲೈನ್ ಗೂಗಲ್ ಸಿಗುತ್ತೆ. ಸೊ ನೀವು ಯಾವ್ದು ಬೆಸ್ಟ್ ಇದೆ ಅದನ್ನ ಯೂಸ್ ಮಾಡ್ಕೊಬಹುದು. ಯೂಸ್ ಇರಿಡಿಯಂ ಸ್ಪಾರ್ಕ್ ಪ್ಲಗ್. ಏನಕ್ಕೆ ಅಂದ್ರೆ ಕಂಬರ್ಷನ್ ಅಲ್ಲಿ ಇರಿಡಿಯಂ ಸ್ಪಾರ್ಕ್ ಪ್ಲಗ್ಸ್ ದೇ ಪ್ಲೇ ಅ ವೆರಿ ವೈಟಲ್ ಇಂಪಾರ್ಟೆಂಟ್ ರೋಲ್ ಫ್ಯೂಲ್ ಬರ್ನ್ ಮಾಡೋದಕ್ಕೆ. ಸೊ ಇರಿಡಿಯಂ ಸ್ಪಾರ್ಕ್ ಪ್ಲಗ್ಸ್ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು, ಬಿಕಾಸ್ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಅದು ಬರ್ನ್ ಆಗತ್ತಲ್ಲ, ಸೊ ನೀವು ನೋಡಿತೀರಾ ಮೇಲೆ ಒಂದು ಈ ತರ ಕುಕ್ಕಿ ಇರುತ್ತೆ, ಸೊ ಕೆಳಗೆ ಒಂದು ಈ ತರ ಒಂದು ಕಾಂಪೋನೆಂಟ್ ಇರುತ್ತೆ. ಇದರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮ್ ಆಗತ್ತಲ್ಲ. ಸೊ ಇರಿಡಿಯಂ ಸ್ಪಾರ್ಕ್ ಪ್ಲಗ್ಸ್ ಅಲ್ಲಿ ಅದು ವೆರಿ ಕ್ಲಿಯರ್ ಆಗುತ್ತೆ, ವೆರಿ ಗುಡ್ ಕ್ಲೀನ್ ಫ್ಯೂಲ್ ಬಂಟ್ ಆಗುತ್ತೆ, ಕಂಬರ್ಷನ್ ಚೆನ್ನಾಗಾಗುತ್ತೆ. ಸೊ ನಾವು ಈ ಇಶ್ಯೂನ ಇಲ್ಲಿ ಸಾರ್ಟ್ ಔಟ್ ಮಾಡ್ಕೊಂಡ್ವಿ. ಏನು, ಇಷ್ಟೆಲ್ಲ ಇಶ್ಯೂ ಇಲ್ಲಿ ಸಾರ್ಟ್ ಔಟ್ ಆಯ್ತು. ಏನು, ರಸ್ಟು, ಆಮೇಲೆ ಸರ್ವಿಸ್ ಮಾಡಬೇಕು, ಇಂಜೆಕ್ಟರ್ಸು, ಮಾಯಿಶ್ಚರ್ ಇರಬಾರ್ದು, ನೀರು ಇರಬಾರ್ದು ಟ್ಯಾಂಕಲ್ಲಿ, ಎಲ್ಲ ಪಾಯಿಂಟ್ಸ್ ಇಲ್ಲಿ ಕ್ಲಿಯರ್ ಆಯ್ತು. ಆಮೇಲೆ ಅನ್ಬರ್ನ್ಡ್ ಫ್ಯೂಲು, ಇಂಪ್ರಾಪರ್ ಕಂಬರ್ಷನ್, ಬಿಕಾಸ್ ಆಫ್ ದಟ್ ಲೆಸ್ ಪವರ್. ಈ ಒಂದು ಪಾಯಿಂಟ್ ಅಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಇಂಜಿನ್ ಬಗ್ಗೆ ಮಾತಾಡ್ಬೇಕಂದ್ರೆ, ನಿಮ್ಮ ಹತ್ರ ಹಳೆ ಗಾಡಿ ಇದೆಯಾ,
40,000 50,000 ಕಿಲೋಮೀಟರ್ ಮೇಲೆ ಓಡಿದ್ಯಾ, ಇಲ್ಲಾಂದ್ರೆ ನೀವು ಯೂಸ್ಡ್ ಕಾರ್ ತಗೊಂತಿದ್ದೀರಾ, ಅದು ಅಷ್ಟು ಓಡ್ಬಿಟ್ಟಿದೆ, ಇಲ್ಲಾಂದ್ರೆ ಪ್ರೀವಿಯಸ್ಲಿ ಹೇಗೆ ಮೇಂಟೈನ್ ಆಗಿದೆ ಗೊತ್ತಿಲ್ಲ. ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಗೆಟ್ ಇಂಜಿನ್ ಫ್ಲಶ್. ವೈ ಇಸ್ ಇಂಜಿನ್ ಫ್ಲಶ್ ರಿಕ್ವೈರ್ಡ್? ಸ್ಲಡ್ಜ್ ಅಂತ ಒಂದು ಫಾರ್ಮೇಶನ್ ಆಗಿ ಇಂಜಿನ್ ಆಯಿಲ್ ಜೊತೆ ಸೇರ್ಕೊಳ್ಳುತ್ತೆ. ಸೊ ಇಂಜಿನ್ ಆಯಿಲ್ ನಿಮ್ಗೆ ಒಂಥರ ಅಂಟಂಟು ಬಂದ್ಬಿಡುತ್ತೆ, ಗ್ರೀಸ್ ತರ ಆಗ್ಬಿಡುತ್ತೆ. ಸೊ ಅದನ್ನ ಸ್ಲಡ್ಜ್ ಅಂತಾರೆ. ಸೊ ಇಂಜಿನ್ ಫ್ಲಶ್ ಮಾಡಿದ್ರೆ ಇಂಜಿನ್ ಎಲ್ಲ ಕ್ಲಿಯರ್ ಆಗಿ ನಿಮ್ಗೆ ಸ್ಲಡ್ಜ್ ಎಲ್ಲ ಆಚೆ ಕಡೆ ಬಂದ್ಬಿಡುತ್ತೆ. ವ್ಯಾಲ್ವ್ ಕ್ಲಿಯರೆನ್ಸ್ ಮಾಡ್ಕೊಬೇಕು. ಏನಕ್ಕೆ? ಕಾರ್ಬನ್ ಫಾರ್ಮ್ ಆಗುತ್ತಲ್ಲ. ಸೊ ನಾವಿಲ್ಲಿ ನೋಡಿದ್ವಿ ಕಾರ್ಬನ್ ಫಾರ್ಮ್ ಆಗುತ್ತೆ ಅಂತ ಫ್ಯೂಲ್ ಸಿಸ್ಟಮ್ ಅಲ್ಲಿ. ಸೊ ವ್ಯಾಲ್ವ್ ಕ್ಲಿಯರೆನ್ಸ್ ಮಾಡ್ಕೊಂಡ್ರೆ ಒಳ್ಳೇದು. ಗುಡ್ ಇಂಜಿನ್ ಆಯಿಲ್. ಇಂಜಿನ್ ಆಯಿಲ್ ನೌ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಂಜಿನ್ ಆಯಿಲ್ ನಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಮೇಂಟೆನೆನ್ಸ್ ಬರುತ್ತೆ, ರೀಪ್ಲೇಸ್ಮೆಂಟ್ಸ್ ಮಾಡಿಸ್ಬೇಕಾಗತ್ತೆ. ಸೊ ಟು ಅವಾಯ್ಡ್ ದಟ್, ಗುಡ್ ಆಯಿಲ್, ಅರ್ಲಿ ಸರ್ವಿಸ್. ಸೊ ಇವಾಗ ಸಾಮಾನ್ಯವಾಗಿ 10,000 ಕಿಲೋಮೀಟರು 5,000 ಕಿಲೋಮೀಟರ್ಗೆ ಒಂದ್ಸತಿ ನೀವು ಸರ್ವಿಸ್ ಮಾಡಿಸ್ಬೇಕಂದ್ರೆ ಒಂದು 500-800 ಕಿಲೋಮೀಟರ್ ಮುಂಚೆ ಮಾಡಿಸ್ಕೊಂಡ್ರೆ ಸರ್ವಿಸು ನಿಮಗೆ ಒಳ್ಳೇದು. ಓಕೆ, ಇಷ್ಟೆಲ್ಲ ಮೇಂಟೆನೆನ್ಸ್ ಟಿಪ್ಸು. ದೀಸ್ ಆರ್ ದ ಪ್ರಾಬ್ಲಮ್ಸ್ ಅಂಡ್ ಎಫೆಕ್ಟ್ಸ್. ದಿಸ್ ಇಸ್ ದಿ ಮೇಂಟೆನೆನ್ಸ್. ವಾಟ್ ಈಸ್ ದಿ ಸೊಲ್ಯೂಷನ್? ಸೊಲ್ಯೂಷನ್ ಸದ್ಯಕ್ಕಿಲ್ಲ, ಇದೆ ಅಂದ್ರೆ ಎಫೆಕ್ಟಿವ್ ಆಗಿಲ್ಲ. ಸೊ ಏನಂದ್ರೆ ಸೊಲ್ಯೂಷನ್, E20 ಕಂಪ್ಲೈಂಟ್ ಫ್ಯೂಲ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಮಾರುತಿ ಕಾರ್ ಅವರು ಸ್ವಿಫ್ಟ್ ಹಳೆ ಗಾಡಿಗೆ ಹೊಸ E20 ಕಂಪ್ಲೈಂಟ್ ಫ್ಯೂಲ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದನ್ನ ನೀವು ತಗೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಬೇಕು. ಇನ್ಸ್ಟಾಲ್ ಮಾಡ್ಕೊಂಡ್ರೆ ರಸ್ಟು, ಕೊರೋಷನ್ನು ಅದೆಲ್ಲ ಮುಗಿಯುತ್ತೆ. ಇಂಜಿನ್ ರಿಲೇಟೆಡ್ ಇಶ್ಯೂಸ್ ಹಂಗೆ ಇರುತ್ತೆ. ಅದನ್ನ ನೀವು ಕಂಬರ್ಷನ್ಗೆ ಒಳ್ಳೆ ಸ್ಪಾರ್ಕ್ ಪ್ಲಗ್ ಯೂಸ್ ಮಾಡಿದ್ರೆ ನಿಮಗೆ ಆ ಇಶ್ಯೂ ಸಾಲ್ವ್ ಆಗುತ್ತೆ. ಆಮೇಲೆ ಫ್ಯೂಲ್ ಅಡಿಟಿವ್ಸ್, ದೇರ್ ಮೈ ಬಿ ಎ ಪಾಸಿಬಿಲಿಟಿ. ಲಾಟ್ ಆಫ್ ಕಂಪನೀಸ್ ಮೈಟ್ ಮ್ಯಾನುಫ್ಯಾಕ್ಚರ್ ಫ್ಯೂಲ್ ಅಡಿಟಿವ್ಸ್ ಟು ಮೇಕ್ ಶೋರ್ ಫ್ಯೂಲ್ ಸಿಸ್ಟಮ್ ಇಸ್ ಕ್ಲೀನ್. ಫ್ಯೂಲ್ ಅಡಿಟಿವ್ಸ್ ಅಂದ್ರೆ ಏನು? ಒಂದು ಲಿಕ್ವಿಡ್ ಬರುತ್ತೆ, ಅದು ಲಿಕ್ವಿಡ್ ನಿಮ್ಗೆ ಪೆಟ್ರೋಲ್ ಜೊತೆ ಒಂದ್ಸತಿ ಆಗ್ಬೇಕು, ಅದು ಫ್ಯೂಲ್ ಸಿಸ್ಟಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸೊ ದಟ್ ಶುಡ್ ಬಿ ಡನ್ ಓನ್ಲಿ ಒನ್ಸ್ ಇನ್ 25,000-30,000 ಕಿಲೋಮೀಟರ್ಸ್. ರೆಗ್ಯುಲರ್ಲಿ ಎವ್ರಿ ಟೈಮ್ ಫ್ಯೂಲ್ ರೀಫಿಲ್ ಮಾಡುವಾಗ ಯೂಸ್ ಮಾಡೋದು ಬೇಕಾಗಲ್ಲ. 20-30 ಸಾವಿರ ಕಿಲೋಮೀಟರ್ಸ್ಗೆ ಒಂದ್ಸತಿ ಮಾಡಿದ್ರೆ ಸಾಕು. ಆಮೇಲೆ there is something called as 0% ethanol fuel, very expensive. 160 rupees, 170 rupees ಎಷ್ಟೋ ಇದೆ 1 ಲೀಟರ್ಗೆ. ಸೊ ಆ ಫ್ಯೂಲು ಸಿಗುತ್ತೆ. ಸೊ ಸಾಮಾನ್ಯವಾಗಿ ನಾರ್ಮಲ್ ಕಾರ್ಸ್ಗೆ ನಾವು ಇದು ಯೂಸ್ ಮಾಡಲ್ಲ. ಮೇ ಬಿ ಫಾರ್ ಹೈ ಅಂಡ್ ಕಾರ್ಸ್, ಆಮೇಲೆ ಸೂಪರ್ ಕಾರ್ಸ್ಗೆ ಯೂಸ್ ಮಾಡ್ಬೋದು. ಇದು ಸೊಲ್ಯೂಷನ್ಸ್ ಕಮ್ಮಿ ಇದೆ, ಆದರೆ ಮೇಂಟೆನೆನ್ಸ್ ಇಸ್ ದಿ ಬೆಸ್ಟ್ ಕೀ. ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಆರಾಮಾಗಿ ನೀವು ಗಾಡಿ ನಾರ್ಮಲ್ ಆಗಿ ಓಡಿಸ್ಬಹುದು. ಬೇರೆ ಅವರು ಸ್ವಲ್ಪ ಎದುರಿಸ್ತವ್ರೆ, ಎದುರ್ಕೊಂಬೇಡಿ, ಆರಾಮಾಗಿ ಮೇಂಟೈನ್ ಮಾಡ್ಕೊಬಹುದು. ನಿಮಗೆ ಏನಾದರೂ ವೆಹಿಕಲ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಇಲ್ಲಾಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡಿದ್ರೆ ನಮಗೆ ನೀವು ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆ್ಯಪ್ ಮಾಡ್ಬೋದು, ಕಾಲ್ ಮಾಡ್ಬೋದು. ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ, ಇನ್ಸ್ಪೆಕ್ಷನ್ ಬುಕ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.